ಸರ್ವವ್ಯಾಪ್ತ ಗುಣಾತೀತ ನಿರ್ವೀಕರ ನಿರಂಜನ ಪೂರ್ಣಬೋಧೋಚಿತಾನಂದ ತಸ್ಮೈ ಶ್ರೀ ಗುರವೇ ನಮಃ. ಓಂ ಬ್ರಹ್ಮ ಬ್ರಹ್ಮಸ್ಪತಯೇ ನಮಃ. ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ಸೆಪ್ಟೆಂಬರ್ ಮಾಸದ ಸಿಂಹರಾಶಿಯ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಈ ಸೆಪ್ಟೆಂಬರ್ ಮಾಸ ಅನೇಕ ಕಷ್ಟಗಳಿದ್ದರೂ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ನಿಮಗೆ ಅದರಿಂದ ಕಷ್ಟಗಳಿಂದ ಲಾಭವಾಗ್ತಕ್ಕಂಥದ್ದಿದೆ. ಸಿಂಹರಾಶಿ ತನ್ನದೇ ಆಗಿರ್ತಕ್ಕಂಥ ಸ್ವಕ್ಷೇತ್ರದಲ್ಲಿ ಅದರ ರಾಜಯೋಗದಲ್ಲಿದ್ದರೂ ಚಿಂತೆಗಳು ಕಾಡ್ತಾ ಇರತಕ್ಕಂಥದ್ದಿದೆ. ಆ ಚಿಂತೆಗಳು ನಿಮಗೆ ಕೆಲವೊಂದು ಬದಲಾವಣೆಗಳಿಂದ ಅಟ್ಲೀಸ್ಟ್ ಸ್ವಲ್ಪ ಮಟ್ಟಿಗೆ ಶುಭವಾಗ್ತದ ಅಥವಾ ಮತ್ತೆ ಸಂಕಷ್ಟಕ್ಕೆ ಎಡೆ ಮಾಡಿಕೊಡ್ತಕ್ಕಂಥದ್ದು ಇರ್ತದ. ಲಾಭದಲ್ಲಿರ್ತಕ್ಕಂಥ ಕುಜ, ಯೋಗಾಧಿಪತಿಯಾಗಿರ್ತಕ್ಕಂಥ ಕುಜ ನಷ್ಟಕ್ಕೆ ಬಂದಾಗ ಏನಾಗ್ತದೆ? ವಿದೇಶ ಪ್ರಯಾಣ ಏನಾದರೂ ಆಗಬಹುದಾ? ಅಥವಾ ನೆಮ್ಮದಿಯನ್ನು ಕಳ್ಕೊಳ್ತಕ್ಕಂಥದ್ದಿದೆಯಾ? ಗುರುವೊಟ್ಟಿಗೆ ಬರ್ತಕ್ಕಂಥ ಕುಜನ ಸಂಗಮ, ಪಂಚಮ ಮತ್ತು ಅಷ್ಟಮಾಧಿಪತಿ ಸಮಸ್ಯೆಯನ್ನು ಕೊಡ್ತಕ್ಕಂಥದ್ದು. ಗುರು 12ರ ಸ್ಥಾನದಲ್ಲಿದ್ದಾನೆ, ಉಚ್ಚನಾಗಿದ್ದಾನೆ. ಸಿಂಹರಾಶಿಯಲ್ಲಿರ್ತಕ್ಕಂಥ ಜನಗಳಿಗೆ ಏನು ಅವಕಾಶಗಳನ್ನು ಕೊಡ್ತಕ್ಕಂಥದ್ದಿರುತ್ತೆ. ಅಷ್ಟಮದಲ್ಲಿ ಶನಿ ಇರ್ತಕ್ಕಂಥದ್ದಿದ್ದರೂ ಗುರುವಿನ ದೃಷ್ಟಿಯೊಂದಿಗೆ ಅಟ್ಲೀಸ್ಟ್ ಕಷ್ಟಕಾರ್ಪಣ್ಯಗಳಿಗೆ ಮುಕ್ತಿ ಆಗ್ತದಾ? ಹೇಗೆ? ಎಲ್ಲ ವಿಚಾರ ಕೂಲಂಕುಷವಾಗಿ ನಾನು ಸಿಂಹರಾಶಿ ಹೊರತು ಕೊಡ್ತಾ ಇದ್ದೇನೆ. ನೋಡಿ, ಅದನ್ನು ಫಾಲೋ ಅಪ್ ಮಾಡಿ. ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಸಿಂಹರಾಶಿ ಭಾದ್ರಪದ ಮಾಸ ಅಂದರೆ ಸೆಪ್ಟೆಂಬರ್ ತಿಂಗಳು ಗಣಪತಿಯ ತಿಂಗಳು, ಅಂದರೆ ಅರ್ಥಾತ್ ಗಣಪತಿ ಆಶೀರ್ವಾದವನ್ನು ಪಡಿತಕ್ಕಂಥ ತಿಂಗಳು. ಈ ಒಂದು ಮಾಸ ನೋಡಿ, ಲಗ್ನದಲ್ಲೇ ಸೂರ್ಯ ಬುಧರಿದ್ದಾರೆ, ಗುರು ನಷ್ಟದಲ್ಲಿದ್ದಾರೆ, ಕುಜ ಲಾಭದಲ್ಲಿದ್ದಾನೆ ಅಂದರೆ ಅರ್ಥಾತ್ ಮಿಥುನ ರಾಶಿಯಲ್ಲಿ, ಅಷ್ಟಮದಲ್ಲಿ ಶನಿ ಅಂದರೆ ಮೀನ ರಾಶಿಯಲ್ಲಿ, ಸಪ್ತಮದಲ್ಲಿ ರಾಹು ಅಂದರೆ ಕುಂಭ ರಾಶಿಯಲ್ಲಿ, ಲಗ್ನದಲ್ಲೇ ಕೇತು, ಲಗ್ನದಲ್ಲಿ ಬುಧ ಪ್ರಥಮ ಆರಂಭದಲ್ಲಿ ತನ್ನ ಕುಟುಂಬ ಸ್ಥಾನಕ್ಕೆ ಅಂದರೆ ಧನಸ್ಥಾನಕ್ಕೆ ಹೋಗ್ತದೆ. ಅದನ್ನು ಶನಿ ವೀಕ್ಷಣೆ, ವಕ್ರ ಶನಿ ವೀಕ್ಷಣೆ ಮಾಡುತ್ತೆ. ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಧನಸ್ಥಾನಕ್ಕೆ ಕುಟುಂಬ ವ್ಯಾಜ್ಯಗಳನ್ನು ಕೊಡಬಹುದಾ? ಗುರುವಿನ ದೃಷ್ಟಿ ಇರೋದ್ರಿಂದ ಏನಾಗ್ತದೆ? ಅಟ್ಲೀಸ್ಟ್ ಮುಕ್ತಿನ ಸಿಗುತ್ತಾ? ಕುಟುಂಬದಿಂದ ಏನಕ್ಕೆ ಮುಕ್ತಿ ಸಿಗ್ತದೆ? ಯಾರು ಸಮಸ್ಯೆಗಳನ್ನು ಸಿಂಹರಾಶಿ ದಾಂಪತ್ಯದಲ್ಲಿ ಎದುರಿಸ್ತಾ ಇದ್ದೀರೋ ಅಟ್ಲೀಸ್ಟ್ ಮುಕ್ತಿ ಸಿಗುತ್ತಾ? 12 ವ್ಯಯ ಅಪ್ಪ ಸಾಕಪ್ಪ ಅಂತಕ್ಕಂಥದ್ದು ಏನಾದರೂ ಸಿಗಬಹುದಾ? ನೋಡಬೇಕಾಗ್ತದೆ, ಕೂಲಂಕುಷವಾಗಿ ನೋಡಬೇಕು. ನೋಡಿ, ಸಿಂಹರಾಶಿ ಲಗ್ನದಲ್ಲಿ ಲಗ್ನಾಧಿಪತಿ ಬುಧನಿದ್ದಾಗ ಒಂದು ರೀತಿಯಾಗಿ ಒಂದು ರಾಜಯೋಗ, ಬುಧಾದಿತ್ಯ ಯೋಗ, ಅಫ್ಕೋರ್ಸ್ ಒಂದು ಸ್ಟ್ರಾಟಜಿ ಇರುತ್ತೆ. ಬಂದರೂ ಬರಲಿ, ಏನು ನೋಡ್ಕೊಳ್ತೀನಿ ಅಂತಕ್ಕಂಥದ್ದು ಇರುತ್ತೆ. ಇದು ಸತ್ಯ. ಸಂಕಷ್ಟ ಬರುತ್ತಾ ಬರಲಿ, ನಾನು ನೋಡ್ಕೊಳ್ತೀನಿ. ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತಾ ಇರಲಿ, ನಾನು ನೋಡ್ಕೊಳ್ತೀನಿ ಅಂತಕ್ಕಂಥ ಶಕ್ತಿ, ಆತ್ಮಬಲ ನಿಮ್ಮಲ್ಲಿರುತ್ತೆ. ರಾಹು ದೃಷ್ಟಿ ಇದ್ರೂ ಪರವಾಗಿಲ್ಲ, ತನ್ನದೇ ಆಗಿರ್ತಕ್ಕಂಥ ಸ್ವಕ್ಷೇತ್ರದಲ್ಲಿ ಇದ್ದಾನೆ. ಏನು ಭಯದ ವಾತಾವರಣಗಳನ್ನು ಎದುರಿಸ್ತಾ ಇರತಕ್ಕಂಥ ಸಿಂಹರಾಶಿಯರಿದ್ದೀರೋ ಖಂಡಿತವಾಗಿ ಇದೊಂದು ಭಾದ್ರಪದ ಮಾಸ ವರದಾನವಾಗಿ ಪರಿಣಾಮವನ್ನು ಕೊಡ್ತದೆ. ಬಿಡುಗಡೆಯನ್ನು ಕೊಡ್ತಕ್ಕಂಥ ಸಮಯವಾಗ್ತಕ್ಕಂಥದ್ದಿರುತ್ತೆ. ಹೇಗೆ ನೋಡಿ, ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ದಾಂಪತ್ಯದಲ್ಲಿ ಸಮಸ್ಯೆ ಬರುತ್ತೆ, ಅಫ್ಕೋರ್ಸ್ ಸತ್ಯ. ಆದರೆ ಲಗ್ನದಲ್ಲಿ ಲಗ್ನಾಧಿಪತಿ ಇದ್ದಾಗ ಧೈರ್ಯವನ್ನು ಕೊಡುತ್ತೆ, ಆರೋಗ್ಯವನ್ನು ಕೊಡುತ್ತೆ, ಬುದ್ಧಿಶಕ್ತಿಯನ್ನು ಇಂಪ್ರೂವ್ ಪಾಲಿಷ್ ಮಾಡ್ತದೆ ಬುಧಾದಿತ್ಯ ಯೋಗ. ಆ ಬುಧ ಸಹಿತವಾಗಿ ನೋಡಿ, ಇದೇ ಮೊದಲ ಪ್ರಾರಂಭದಲ್ಲಿ ಹಂತದಲ್ಲಿ ಧನಸ್ಥಾನಕ್ಕೆ ಅಂದರೆ ಸ್ವಕ್ಷೇತ್ರಕ್ಕೆ ಬರುತ್ತೆ ಬುಧ. ಕುಟುಂಬ, ಹಣಕಾಸಿನ ಮೇಲೆ ವಿಶೇಷವಾಗಿರ್ತಕ್ಕಂಥ ಕಾಳಜಿ ಬಂದುಬಿಡುತ್ತೆ. ಆದರೆ ಶನಿಯ ದೃಷ್ಟಿ ಬೀರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಧಾನ, ಮಂದಗತಿ ಮಾತು ಇವೆಲ್ಲವನ್ನು ತೋರಿಸುತ್ತೆ. ಹಣಕಾಸು, ಕುಟುಂಬ ವ್ಯಾಜ್ಯಗಳು ಇವೆಲ್ಲವನ್ನು ಇಡ್ತಕ್ಕಂಥ ಅಂದರೆ ಸಮಯವಾಗ್ತಕ್ಕಂಥದ್ದು ಕೂಡ ಇರ್ತದೆ. ಕುಜನ ದೃಷ್ಟಿ ಬೀಳುತ್ತೆ. 17ಕ್ಕೆ ಕುಜ ಬದಲಾವಣೆ ಸ್ವಕ್ಷೇತ್ರ ಅಂದರೆ ನೀಚನಾಗ್ತಕ್ಕಂಥದ್ದು ಇರುತ್ತೆ. ಯಾರೋ ಚತುರ್ಥಾಧಿಪತಿ ನವಮಾಧಿಪತಿ ನೀಚನಾಗ್ತಾನೆ. 9ರ ಸ್ಥಾನ ನೀಚ ಸ್ಥಾನ, 9ರ ಅಧಿಪತಿ ನೀಚ. ಭಾಗ್ಯಾಧಿಪತಿ ಲಾಭದಲ್ಲಿದ್ದ
ಒಳ್ಳೆದಿತ್ತು ಕೂಡ, ಧೈರ್ಯಸ್ಥೈರ್ಯದಿಂದ ಏನೋ ಮನೋಬಲದಿಂದ ಎದುರಿಸ್ತಿದ್ರಿ. ಬಟ್ ನೀಚನಾಗ್ತಾನೆ, ಭಾಗ್ಯಾಧಿಪತಿ ನೀಚ, ಕೈಡಿತಕ್ಕಂಥ ವ್ಯಕ್ತಿಗಳು ಸ್ವಲ್ಪ ಮೋಸ ಮಾಡ್ತಕ್ಕಂಥ ಸನ್ನಿವೇಶಗಳು ನಿರ್ಮಾಣವಾಗ್ತಕ್ಕಂಥದ್ದು ಸೆಪ್ಟೆಂಬರ್ ಮಾಸದಲ್ಲಿರುತ್ತೆ. ನೆಮ್ಮದಿ ಕಡಿಮೆ ಆಗಿಬಿಡುತ್ತೆ. ಬಟ್ ವಿದೇಶ ಪ್ರಯಾಣ, ನೀವೇನಾದರೂ ಒಬ್ಬ ಲಾಯರ್ ಆಗಿದ್ದೀರಾ, ಒಬ್ಬ ಪೊಲೀಸ್ ಆಗಿದ್ದೀರಾ, ಅಥವಾ ವಿದೇಶದಲ್ಲಿ ನೆಲೆಸ್ತಕ್ಕಂಥವ್ರು ಇದ್ದೀರಾ, ಅಫ್ಕೋರ್ಸ್ ಗುರುವಿನ ಬಲದೊಂದಿಗೆ ಇವರಿಗೆ ಅದ್ಭುತವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಜಯ ಸಿಗ್ತದ? ನೆವರ್. ಸ್ವಲ್ಪ ಕಷ್ಟ, ಎಲೆಸ್ಟೈಸ್ ಮಾಡಿಬಿಡುತ್ತೆ. ಅಷ್ಟು ಬೇಗ ಯಾವುದೇ ಆದಂಥ ಕೇಸ್ಗಳು ತೀರ್ಮಾನ ಮಾಡ್ತಕ್ಕಂಥದ್ದು ಕಷ್ಟವಾಗುತ್ತೆ. 9ರ ಅಧಿಪತಿ ಆಗಿರ್ತಕ್ಕಂಥದ್ದು ವ್ಯಯಸ್ಥಾನಕ್ಕೆ ಬರುತ್ತೆ. ನಿಮ್ಗೇನಾದರೂ ಆ ಥರದ ಸಮಸ್ಯೆಗಳಿದ್ದರೆ ಆದಷ್ಟು ಬೇಗ ನೀವು ಸಂಧಾನಕ್ಕೆ ಹೋಗ್ತಕ್ಕಂಥದ್ದು ಭಾಳ ಮುಖ್ಯವಾಗುತ್ತೆ. ಡಿಲೇ ಮಾಡ್ಕೊಳ್ತಾ ಹೋಗಬೇಡಿ. ಏನಾದರೂ ಕೋರ್ಟ್ ಕಚೇರಿಯ ಸಂಧಾನ ಇದೆ ಅಂದಾಗ ಆ ಡಿಲೇ ಮಾಡಿದ್ದು ಸ್ವಲ್ಪ ಕಷ್ಟವಾಗ್ತದೆ. ಹಾಗಾಗಿ ಈ ಥರದ ಕೇಸ್ಗಳಿದ್ದರೆ ಕೂಲಂಕುಷವಾಗಿ ಮೊದಲೇ ಅದನ್ನು ಅರಿತುಕೊಂಡು ಮಾಡೋದು ಒಳ್ಳೆಯದು. ಸಿಂಹರಾಶಿ ಇಲ್ಲಿರ್ತಕ್ಕಂಥ ಎಜುಕೇಷನ್ ವರ್ಗದವ್ರಿಗೆ ಸ್ವಲ್ಪ 50-50% ಇರುತ್ತೆ. ಅಷ್ಟು ಉತ್ತಮತೆ ಇಲ್ಲ. ಮನೆ ಕಟ್ತಕ್ಕಂಥವ್ರು ಇದ್ದೀರಾ, ಲಾಭ, ಹಾಗೆ ಸ್ವಲ್ಪ ನಿಧಾನ ಮಂದಗತಿಯಲ್ಲಿ ನಡೀತಕ್ಕಂಥದ್ದು ಕೂಡ ಇರುತ್ತೆ. ಒಂದು ವಿದ್ಯಾಸಂಸ್ಥೆಯಲ್ಲಿರ್ತಕ್ಕಂಥ ಸಿಂಹರಾಶಿಯಲ್ಲಿದ್ದೀರಾ, ಇವ್ರಿಗೂ ಕೂಡ 50-50 ಅನುಪಾತದಲ್ಲಿರ್ತಕ್ಕಂಥದ್ದು ಇರ್ತದೆ. ಆರೋಗ್ಯದಲ್ಲಿ ಮತ್ತು ಸ್ನೇಹಿತರು ಮತ್ತು ಟ್ರೇಡಿಂಗ್ ವಿಚಾರದಲ್ಲಿರ್ತಕ್ಕಂಥ ಸಿಂಹರಾಶಿ ನಷ್ಟದಲ್ಲಿದೆ. ಖಂಡಿತವಾಗಿ ಕೂಡ ನೀವು ಅದರ ಬಗ್ಗೆ ಆಲೋಚನೆಯೂ ಕೂಡ ಮಾಡಬಾರ್ದು. ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸ ಇರತಕ್ಕಂಥದ್ದು ಮ್ಯಾಕ್ಸಿಮಮ್ ತೋರಿಸ್ತದೆ. ಇನ್ನು ಕೆಲಸ ಕಾರ್ಯಗಳು ಮಂದಗತಿಯಲ್ಲಿ ನಡೀತದೆ. ಏನೋ ಬರಬೇಕಾಗಿರ್ತಕ್ಕಂಥ ಹಣ ಹೇಗೆ ಬರ್ತದ ಹೇಗೆ ಅಂತಕ್ಕಂಥ ವಿಚಾರಗಳು ನಿಮಗೆ ಗೊಂದಲದ ವಾತಾವರಣದಲ್ಲಿರಬಹುದು. ಕೆಲಸ ಕಾರ್ಯಗಳು ಕೂಡ ನಿಧಾನ ಮಂದಗತಿಯಲ್ಲೇ ನಡೀತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸುತ್ತೆ. ಬಟ್ ಸಿಂಹರಾಶಿ ಸಪ್ತಮ ಸ್ಥಾನದಲ್ಲಿ ರಾಹು ಇದ್ದಾನೆ. ಎಲ್ಲವೂ ಕೂಡ ಒಂದು ರೀತಿಯಾಗಿ ಅಯೋಮಯವಾಗಿರ್ತಕ್ಕಂಥದ್ದು ಇರುತ್ತೆ. ಸಪ್ತಮದಲ್ಲಿ ರಾಹು, ಗೊಂದಲದ ವಾತಾವರಣ, ಕೆಲವೊಬ್ಬರು ಮೋಸ ಮಾಡ್ತಕ್ಕಂಥ ಸನ್ನಿವೇಶ, ದಾಂಪತ್ಯದಲ್ಲಿ ವಿರಸಗಳು, ಇವೆಲ್ಲವನ್ನು ತಾವು ಅತಿಯಾಗಿ ತಗೊಳ್ತಕ್ಕಂಥದ್ದು ಇರುತ್ತೆ. ಬಟ್ ಒನ್ ಥಿಂಗ್, ಸಿಂಹರಾಶಿಯಲ್ಲಿರ್ತಕ್ಕಂಥ ಅಷ್ಟಮಾಧಿಪತಿ ಕೂಡ 12ರಲ್ಲಿದ್ದಾನೆ. ಒಂದು ಈ ಮಾಸ ನಿಮ್ಗೆ ಹೇಳೋದು ಭಾಳ ಮುಖ್ಯ ಏನು ಗೊತ್ತಾ, ನೀವು ಶಾಂತ ರೀತಿಯಿಂದ ವರ್ತನೆ ಮಾಡಿ ಅಷ್ಟೆ. ಆಧ್ಯಾತ್ಮಿಕವಾಗಿ ವರ್ತನೆ ಮಾಡಿ, ದೈವಿಕವಾಗಿರ್ತಕ್ಕಂಥ ಗುಣಗಳನ್ನು ಬೆಳೆಸ್ಕೊಳ್ಳಿ. ಇದು ಅವಶ್ಯಕವಾಗಿ ನಿಮಗೆ ಸ್ವಲ್ಪ ಸಮಾಧಾನವನ್ನು ಕೊಡುತ್ತೆ. ಅದೇ ದಶಮ ಅಧಿಪತಿಯಾಗಿರ್ತಕ್ಕಂಥದ್ದು ತೃತೀಯ ಭಾವದಲ್ಲಿ ಸಂಚಾರವನ್ನು ಮಾಡ್ತದೆ. ತೃತೀಯದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಸ್ವಲ್ಪ ಎಫರ್ಟ್ ತೋರಿಸುತ್ತಲ್ಲಿ. ಹಾಗೂ ಕೆಲವೊಂದು ಸಹೋದರ ಸಹೋದರಿಯರ ಸಹಾಯ ಹಸ್ತಸಹಿತವಾಗಿ ಸಿಂಹರಾಶಿಯವರಿಗೆ ಸಿಗ್ತಕ್ಕಂಥದ್ದು ಇರ್ತದೆ. ಸ್ವಲ್ಪ ಮಟ್ಟಿಗೆ ನೀವು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಜಾಗರೂಕತೆಯಿಂದ ವರ್ತನೆಯನ್ನು ಮಾಡೋದು ಒಳ್ಳೆಯದು. ಆರೋಗ್ಯದಲ್ಲಾಗಲಿ, ಸಾಂಸಾರಿಕ ಜೀವನದಲ್ಲಾಗಲಿ, ಹಣಕಾಸಿನ ವಿಚಾರದಲ್ಲಾಗಲಿ. ಹಣಕಾಸಿನ ವಿಚಾರ ನೋಡಿ, ಬುಧ ಸಹಿತವಾಗಿ ಸ್ವಕ್ಷೇತ್ರ ಉಚ್ಚ ಸ್ಥಾನಕ್ಕೆ ಬರುತ್ತೆ, 11ರ ಅಧಿಪತಿ. ಆದರೂ ಕೂಡ ಶನಿಯ ದೃಷ್ಟಿ ಬಿದ್ದಿರೋದ್ರಿಂದ, ಅಷ್ಟಮಾಧಿಪತಿ ದೃಷ್ಟಿ, ಗುರುವಿನ ದೃಷ್ಟಿ ಬಿದ್ದಿದೆ. ಸ್ವಲ್ಪ ಒಂದು ರೀತಿಯಾಗಿ ಹಣಕಾಸಿನಲ್ಲೂ ಕೂಡ ಹಾಗೂ ಹೀಗೂ ಇರತಕ್ಕಂಥದ್ದು ಇರುತ್ತೆ. ಆದಷ್ಟು ಕೂಡ ಸಿಂಹರಾಶಿಯವರು ಅನ್ಪ್ರಿಡಿಕ್ಟಬಲ್ ಆಗಿರ್ತಕ್ಕಂಥ ಮಂತ್ ಆಗ್ತದೆ. ಅನ್ಪ್ರಿಡಿಕ್ಟಬಲ್ ಆಗಿರ್ತಕ್ಕಂಥ ಮಂತ್. ಹಾಗಾಗಿ ಸಮಾಧಾನವೇ ಪ್ರಧಾನ. ದೈವಿಕವಾಗಿರ್ತಕ್ಕಂಥ ಗುಣನೇ ನಿಮಗೆ ಶೋಭೆ ತರತಕ್ಕಂಥದ್ದು ಈ ಒಂದು ಮಾಸದ ಭವಿಷ್ಯವಾಗ್ತದೆ. ಆದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವರು ಸಹಿತವಾಗಿ ಲಗ್ನದಲ್ಲೇ ಸೂರ್ಯನೊಟ್ಟಿಗೆ ಕೇತು ಇದ್ದಾನೆ. ಖಂಡಿತವಾಗಿ ಇಲ್ಲಿ ನಿಮಗೆ ನಾನು ತಿಳಿಸ್ತಕ್ಕಂಥ ಈ ಒಂದು ಮಾಸ ಮಂಗಳವಾರಗಳಂದು ಚಿಕ್ಕ ಮಕ್ಕಳು 9 ವರ್ಷದ ಒಳಗಿನ ಮಕ್ಕಳನ್ನು ಮನೆಗೆ ಕರೆತಂಬನ್ನಿ, ಒಂದು 5 ಜನನ, ಅವ್ರಿಗೆ ಮಂಗಳ ದ್ರವ್ಯಗಳನ್ನು ಕೊಡಿ, ಅರಿಶಿಣ ಕುಂಕುಮವನ್ನು ಇಟ್ಟು ಬಾಳೆಹಣ್ಣನ್ನು ಅವ್ರಿಗೆ ತಿನ್ಲಿಕ್ಕೆ ಕೊಡಿ. ಸರ್ವ ಸಂಕಷ್ಟಗಳನ್ನು ಗಣಪತಿ ದೂರ ಮಾಡಿಬಿಡುತ್ತೆ. ಗಣೇಶನ ಅನುಗ್ರಹ ಸಿಕ್ಕಿ ನಿಮಗೆ ಲಾಭವಾಗ್ತಕ್ಕಂಥದ್ದಿರುತ್ತೆ. ಸಂಕಷ್ಟಗಳನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಗಣೇಶ ನಿಮಗೆ ಕೊಡ್ತಕ್ಕಂಥದ್ದಿರುತ್ತೆ. ಇದೊಂದು ಕಾರ್ಯವನ್ನು ಮಾಡಿ, ನಿಜವಾಗ್ಲೂ ಬ್ಯೂಟಿಫುಲ್ ಆಗುತ್ತೆ. ಇಷ್ಟು ಈ ರಾಶಿಯವರ ಮಾಸದ ಭವಿಷ್ಯ. ನೋಡಿ, ನಾನು ಈಗಾಗಲೇ ಸಿಂಹರಾಶಿಯವ್ರದ್ದೇ ಹೇಳಿದೆ. ಸಿಂಹರಾಶಿಯವ್ರಿಗೆ ರಾಜಗಾಂಭೀರ್ಯ, ಸೂರ್ಯನ ತತ್ವ ಇರೋದ್ರಿಂದ ರಾಜ ಟಿ ವಿ ಎಲ್ಲವನ್ನ ಶಕ್ತಿಯುತವಾಗಿ ಮಾಡ್ತಕ್ಕಂಥ ಶಕ್ತಿನೂ ಅವರಲ್ಲಿರುತ್ತೆ.
ಸಿಂಹರಾಶಿಯವ್ರದ್ದೇ ತನ್ನದೇ ಆಗಿರ್ತಕ್ಕಂಥ ಆಧಿಪತ್ಯ ನಡಿಬೇಕು ಅಂತಕ್ಕಂಥದ್ದು ಇರುತ್ತೆ. ರಾಜಕೀಯವಾಗಿ ಕೂಡ ಅವರ ಮನಸ್ಥಿತಿ ಇರುತ್ತೆ. ಬಟ್ ಎಲ್ಲರಿಗೂ ಕೂಡ ತುಂಬ ಸಹಾಯ ಮಾಡ್ತಕ್ಕಂಥ ಎಲ್ಲ ಮನೋಧರ್ಮದವರು. ಆ ಮನೋಧರ್ಮದವರಾಗಿರೋದ್ರಿಂದಲೇ ಅವ್ರಿಗೆ ಹಣಕಾಸು ಉಳಿಯೋದು ಕಷ್ಟ. ಸತ್ಯ ಇದು ಮ್ಯಾಕ್ಸಿಮಮ್. ಹಾಗಾಗಿ ಅವ್ರಿಗೆ ಜ್ಞಾನವನ್ನು ಕೊಡ್ತಕ್ಕಂಥದ್ದು ಭಾಳ ಮುಖ್ಯ. ಅದಕ್ಕೋಸ್ಕರ ನೋಡಿ, ನಾನು ಸಿಟ್ರೈನ್ ಕ್ರಿಸ್ಟಲ್ಸನ್ನು ತೋರಿಸ್ತಿದ್ದೀನಿ. ಜ್ಞಾನದ ಸಂಕೇತ, ಆತ್ಮವಿಶ್ವಾಸದ ಸಂಕೇತವಾಗಿ, ಅನೇಕ ಕಣ್ದೃಷ್ಟಿಗಳ ಒಂದು ಸಾಂಕೇತಿಕವಾಗಿ ಈ ಟೈಗರ್ ಐ ಧಾರಣೆ ಮಾಡ್ತಕ್ಕಂಥದ್ದು ಅಷ್ಟೇ ಮುಖ್ಯ. ಯಾರು ಸಿಂಹರಾಶಿಯಲ್ಲಿದ್ದೀರೋ ಇವೆರಡರ ಬಲ ನಿಮಗೆ ಬೇಕು. ಆತ್ಮವಿಶ್ವಾಸ, ಹಣಕಾಸಿನ ವಿಚಾರದಲ್ಲಿ ಏಳಿಗೆ ಆಗಬೇಕು ಅಂದರೆ ಖಂಡಿತವಾಗಿ ಈ ಸಿಂಹರಾಶಿಯವರು ನಮ್ಮ ಕೆಳಗಿನ ನಂಬರ್ಗೆ ಡಯಲ್ ಮಾಡಿ ಖಂಡಿತ ಇದನ್ನು ತರಿಸ್ಕೊಳ್ಳಿ. ಸ್ವಲ್ಪ ಮಟ್ಟಿಗಾದರೂ ನಿಮಗೆ ಆತ್ಮವಿಶ್ವಾಸ ಬೆಳೀತದೆ. ಹಣಕಾಸಿನ ವಿಚಾರದಲ್ಲೂ ಕೂಡ ಶುಭವಾಗ್ತಕ್ಕಂಥದ್ದಿರುತ್ತೆ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.